ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. CRDR ಪೊಲೀಸ್ ಕಾನ್ಸ್ಟೇಬಲ್ ದೈಹಿಕ ಪರೀಕ್ಷಾ ದಿನಾಂಕ ಪ್ರಕಟವಾಗಿದೆ. ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋ ಇಷ್ಟ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಲೈಕ್ನ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಲೈಕ್ನ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಇವತ್ತು ಬಂದಿರುವಂಥ ಮೆಸೇಜ್ ಆಗಿರುತ್ತೆ. ಡಿಯರ್ ಅಪ್ಲಿಕೆಂಟ್, APC ಕಲ್ಯಾಣ ಕರ್ನಾಟಕ 420 ಪೋಸ್ಟಸ್, ಯು ಆರ್ ಕ್ವಾಲಿಫೈಡ್ ಫಾರ್ PST PET ಅಂದರೆ ದೈಹಿಕ ಮತ್ತು ಶೈಕ್ಷಣಿಕ ಪರೀಕ್ಷೆಗೆ ಎಕ್ಸಾಮ್ ಸ್ಕೆಡ್ಯೂಲ್ ಆನ್ 13 ಫೆಬ್ರವರಿ 2024 ಅಂದರೆ ಇದೇ ತಿಂಗಳು 13ನೇ ತಾರೀಕು. ಇನ್ನು ಕೇವಲ 12 ದಿವಸ ಮಾತ್ರ ನಿಮಗೆ ಟೈಮ್ ಇರುವಂಥದ್ದು. PST ಎಕ್ಸಾಮ್ ಇರುವಂಥದ್ದು ಅಂತ ಒಂದು ಮೆಸೇಜನ್ನು ಪೊಲೀಸ್ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಕಳಿಸಿರುವಂಥದ್ದು. ಇದು ನೋಡಿ ಫ್ರೆಂಡ್ಸ್, ಯಾರೆಲ್ಲ ಈ ಎಕ್ಸಾಮ್ನ ಬರೆದು ಇದಕ್ಕೆ ಯಾವುದದು ದೈಹಿಕ ಪರೀಕ್ಷೆಗೆ ಕ್ವಾಲಿಫೈ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ಕೋರ್ಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಕಟ್ ಆಫ್ ತಿಳ್ಕೊಳ್ಳೋದು ಒಂದು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ PST ಟೆಸ್ಟ್ಗೆ, ದಯವಿಟ್ಟು ಎಲ್ಲರೂ ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ. ಏಕೆಂದರೆ ಇದು ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಒಂದು ಅಂದಾಜು ಮಾಡಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನಮ್ಮ ಒಂದು ಕೋರಿಕೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನೂ ತಯಾರಿ ಮಾಡಿಲ್ಲ, ಈಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ನಿಮಗೆ ಒಂದು ಹುದ್ದೆ ಸಿಗುವ ಚಾನ್ಸ್ ಇದೆ. ಯಾಕೆಂದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡಿರ್ತಾರೆ. ನೀವೇನಾದರೂ ಪಾಸ್ ಆದರೆ 60+ ಇದ್ರೂ ನನ್ನ ಪ್ರಕಾರ ನೀವು ಸೆಲೆಕ್ಟ್ ಆಗಿರ್ತೀರಿ ಅನ್ಕೊಳ್ತೀನಿ. ಆದರೂ ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ಮೆಸೇಜ್ ಬಂದಿದೆ, ಯಾರೆಲ್ಲ ಮೆಸೇಜ್ ಬಂದಿಲ್ಲ ನೀವು 5ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಫ್ರೆಂಡ್ಸ್ 5ನೇ ತಾರೀಕು PSTದು ಆಲ್ ಟಿಕೆಟನ್ನು ಬಿಡ್ತಾ ಇದ್ದಾರೆ. 5ನೇ ತಾರೀಕುವರೆಗೂ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ. ಬರಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು 5ನೇ ತಾರೀಕು ಆಲ್ ಟಿಕೆಟ್ ಪ್ರಕಟವಾಗುವಂಥದ್ದು ಫ್ರೆಂಡ್ಸ್. ಅಲ್ಲಿ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದಾಗಿರುವಂಥದ್ದು ಫ್ರೆಂಡ್ಸ್. ಇನ್ನು ಯಾವ ಡಿಸ್ಟಿಕಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೋಡಿದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಆರ್ಮೂರ್ ಪೊಲೀಸ್ ಕಾನ್ಸ್ಟೇಬಲ್ದು 420 ಪೋಸ್ಟು ಎಲ್ಲೆಲ್ಲಿ ನಡೆಯುತ್ತೆ ಅಂತ. ಯಾದಗಿರಿ ಡಿಸ್ಟಿಕ್ 12 ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. 12ನೇ ತಾರೀಕು 2ನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಡಿಸ್ಟಿಕ್ ಸ್ಟೇಡಿಯಂ ಯಾದಗಿರಿ ಇಲ್ಲಿ ನಡೆಯುವಂಥದ್ದು. ಪ್ಲೇಸ್ ನೋಡ್ಕೊಳ್ಳಿ, ಡಿಸ್ಟಿಕ್ ಸ್ಟೇಡಿಯಂ ಯಾದಗಿರಿ ಇಲ್ಲಿ ನಡೆಯುವಂಥದ್ದು. ಯಾರೆಲ್ಲ ಯಾದಗಿರಿ ಡಿಸ್ಟಿಕ್ ಆಗಿದ್ರೆ ಅವರಿಗೆಲ್ಲ ಇಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಇನ್ನು ಬೀದರ್ ಡಿಸ್ಟಿಕ್ ಅವ್ರಿಗೆ 13 ತಾರೀಕು ನಡೆಯುತ್ತೆ. ಪೊಲೀಸ್ ಪರೇಡ್ ಗ್ರೌಂಡ್ ಮಂಗಲ್ಪೇಟ್ ಬೀದರ್ ಇಲ್ಲಿ ನಡೆಯುವಂಥದ್ದು ಫ್ರೆಂಡ್ಸ್. ಇನ್ನು ಬಳ್ಳಾರಿಲೂ ಕೂಡ 13ನೇ ತಾರೀಕು ನಡೆಯುತ್ತೆ. VIMS ಗ್ರೌಂಡ್ ಅಲ್ಲಿ ನಡೆಯುವಂಥದ್ದು. ಬಳ್ಳಾರಿ ಡಿಸ್ಟಿಕಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದ್ರೆ ನಿಮಗೆ VIMS ಗ್ರೌಂಡಲ್ಲಿ ನಡೆಯುವಂಥದ್ದು. ಇನ್ನು ಕೊಪ್ಪಳ ಡಿಸ್ಟಿಕ್ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಇವರು ಡಿಸ್ಟಿಕ್ ಸ್ಟೇಡಿಯಂ ಗದಗ ರೋಡ್ ಇಲ್ಲಿ ನಡೆಯುವಂಥದ್ದು ಫ್ರೆಂಡ್ಸ್. ಇನ್ನು ರಾಯಚೂರು ಡಿಸ್ಟಿಕ್ಕು DR ಪೊಲೀಸ್ ಗ್ರೌಂಡ್ ಇಲ್ಲಿ ನಡೆಯುವಂಥದ್ದು. ಇನ್ನು ಕಲಬುರಗಿ ಡಿಸ್ಟಿಕಲ್ಲಿ ಪೊಲೀಸ್ ಪರೇಡ್ DR ಇಲ್ಲಿ ನಡೆಯುವಂಥದ್ದು ಫ್ರೆಂಡ್ಸ್. ಇನ್ನು ಬೆಂಗಳೂರು ಸಿಟಿ ನೋಡಿದ್ರೆ ನೋಡಿ ಫ್ರೆಂಡ್ಸ್, CRICC ಸರ್ಕಲ್ ಇಲ್ಲಿ ನಡೆಯುವಂಥದ್ದು ಫ್ರೆಂಡ್ಸ್. ಇನ್ನು ವಿಜಯನಗರ ಡಿಸ್ಟಿಕ್ ನೋಡಿದ್ರೆ ಡಿಸ್ಟಿಕ್ ಸ್ಟೇಡಿಯಂ ವಿಜಯನಗರ ಇಲ್ಲಿ ನಡೆಯುವಂಥದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಗೊತ್ತಾಯಿತು. ದಯವಿಟ್ಟು ಆದ್ದರಿಂದ ಎಲ್ಲರೂ ಎಷ್ಟೆಷ್ಟು ನಿಮ್ಮ ಸ್ಕೋರ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಇದು ಎಲ್ಲ ಅಭ್ಯರ್ಥಿಗಳು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್